ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಜನ ನಾನು ರೀಸೆಂಟಾಗಿ ಒಂದು ಕ್ಯೂ ಆ್ಯಂಡ್ ಎ ವಿಡಿಯೋ ಮಾಡಿದಾಗ ನೀವು ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀರಾ ಅಂತ ತುಂಬ ಚೆನ್ನಾಗಿ ಕೇಳಿದ್ರಿ. ಸೊ ಹಾಗಾಗಿ ಒಂಚೂರು ಹಾಗೆ ಚಿಕ್ಕ ಚಿಕ್ಕದಾಗಿ ಒಂದಷ್ಟು ಮಿನಿ ವ್ಲಾಗ್ಸ್ನ ಮಾಡೋಣ ಅಂತ ಹೇಳಿ ಟೈಮ್ ಮಾಡಿಕೊಂಡು ಸೊ ಮಾಡಿ ಮೇಲೆ ಒಂದಷ್ಟು ಗಿಡಗಳನ್ನ ಹಾಕಿದ್ದೀನಿ, ಮಲ್ಲಿಗೆ ಹೂ ಗಿಡಗಳು. ತುಂಬ ವೆರೈಟೀಸ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗಂತೂ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ. ಜೊತೆಗೆ ನಾವು ಹಾಕಿರೋ ಗಿಡದಿಂದ ನಾವು ಹೂ ಕಿತ್ತು ನಮ್ಮನೆ ದೇವ್ರಿಗೆ ನಾವು ಪೂಜೆ ಮಾಡ್ತೀವಲ್ವ, ಇದಂತೂ ತುಂಬಾ ಇಷ್ಟ. ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ, ನಾನು ಹಾಕಿರೋ ಗಿಡದಿಂದ ನಮ್ಮನೆ ದೇವ್ರಿಗೆ ಹೂ ಇಡಬೇಕು ಅನ್ನೋದು. ಸೊ ಒಂದಷ್ಟು ವೆರೈಟಿ ಮಲ್ಲಿಗೆ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಎಷ್ಟು ವೆರೈಟೀಸ್ ಸಿಗುತ್ತೆ ಹೊರಗಡೆ ಹೋದಾಗ ಅಷ್ಟೂ. ಎಲ್ಲದಕ್ಕೂ ಸಂಜೆ ಹೊತ್ತಾದರೆ ನೀರು ಹಾಕೋದು ನನ್ನ ರೆಗ್ಯುಲರ್ ರೊಟೀನ್ ಆಗಿರುತ್ತೆ. ಸೊ ಸಂಜೆ ಹೊತ್ತೆಲ್ಲ ನೀರು ಹಾಕ್ತಾನೆ ಒಂದಷ್ಟು ಏನು ಹೂ ಗಿಡಗಳೆಲ್ಲ ಇದೆ ಎಲ್ಲರ ಜೊತೆನೂ ಮಾತಾಡಿಕೊಂಡು ಬರ್ತೀನಿ ನಾನು. ಪ್ರತಿದಿನ ಸಂಜೆ ಇದು ಒಂದು ಕೆಲಸ, ಗಿಡಗಳ ಜೊತೆ ಹೋಗಿ ಮಾತಾಡ್ಕೊಂಡು ಬರುವಂಥದ್ದು. ಸೊ ಗಿಡಗಳ ಜೊತೆ ಎಲ್ಲ ಹೋಗಿ ಮಾತಾಡ್ಕೊಂಡು ಬರಬೇಕಾದ್ರೆ ನನ್ನ ಜೊತೆ ಒಬ್ಬ ಫ್ರೆಂಡ್ ಕೂಡ ಬರ್ತಾರೆ. ಸೊ ಆ ಫ್ರೆಂಡ್ ಯಾರು ಅಂತ ನೀವು ನೋಡ್ಬೋದು ಇವಾಗ. ಇವರೇ ನನ್ನ ಮುದ್ದು ಫ್ರೆಂಡ್, ನನ್ನ ಸಿಂಬ. ಇವನ ಹೆಸರು ಸಿಂಬ ಅಂತ. ನಾನು ನೀರು ಹಾಕೋದಕ್ಕೆ ಹೋದಾಗ ನನ್ನ ಹಿಂದೆನೇ ಇರ್ತಾನೆ. ನೀರು ಹಾಕೋದಕ್ಕೆ ಅಂತಲ್ಲ, ಇಡೀ ದಿನ ನನ್ನ ಹಿಂದೆನೇ ಇರ್ತಾನೆ, ನನ್ನ ಕಾಲ ಹತ್ರನೇ ಇರ್ತಾನೆ. ನಾನು ಸಾಕಿರೋ ನನ್ನ 2ನೇ ಮಗ ಸಿಂಬ ಇವನು. ಇವಂದು ರೆಗ್ಯುಲರ್ ರೊಟೀನ್ ಇದೇನೆ, ನನ್ನ ಜೊತೆ ಆಟ ಆಡೋದು. ಸಂಜೆ ಹೊತ್ತು ಒಂದಷ್ಟೊತ್ತು ಆಟ ಆಡೋದು ನನ್ನ ಜೊತೆ. ನೋಡಿ, ಕಳ್ಳನ ಥರ ನೋಡೋದು, ನಾನು ಯಾವ ಕಡೆ ಬರ್ತೀನಿ ಯಾವ ಕಡೆ ಹೋಗ್ತೀನಿ. ಸೊ ಇದನ್ನೇ ಅಬ್ಸರ್ವ್ ಮಾಡ್ಕೊಂಡು ಆಟ ಆಡ್ತಿರ್ತಾನೆ. ಹೆಂಗೆ ಅಂದರೆ ನಾನು ತೋರಿಸ್ತೀನಿ ನೋಡಿ. ಈ ನಮ್ಮ ಸೋಲಾರ್ ಹತ್ರ ನಾವು ಈ ಕಡೆ ಬಂದರೆ ಆ ಕಡೆ ಬರೋದು, ಆ ಕಡೆಯಿಂದ ಬಂದರೆ ಈ ಕಡೆ ಬರೋದು, ಇದು ಇವಂದು ರೆಗ್ಯುಲರ್ ಆಟ. ಇವನ ಜೊತೆನೂ ಒಂದಷ್ಟೊತ್ತು ಆಟ ಆಡಿಕೊಂಡು ನನಗೂ ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗುತ್ತೆ. ಎಲ್ಲನೂ ಮುಗಿಸ್ಕೊಂಡು ನಾನು ಇವಾಗೇನು ಹೂಗಳಿರುತ್ತಲ್ವ, ಸೊ ಎಲ್ಲನೂ ಕಿತ್ಕೋಬೇಕು. ಸೊ ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಮಾಡ್ತೀನಿ ಅಂತ ಹೇಳಿ. ಸೊ ಯಾವಾಗ ನಾವು ಕ್ಯಾಮ್ರಾನ ಆನ್ ಮಾಡ್ತೀವಲ್ವ, ಸೊ ಆವಾಗಲೇ ನಾವು ಮಾಡೋದು. ಮಾಡ್ತೀವಿ ಅಂತ ಹೇಳ್ತಿದ್ರೆ ಮುಂದಕ್ಕೇ ಹೋಗ್ತಿರುತ್ತೆ. ಸೊ ಇದೊಂದು ಪುಟ್ಟ ಪ್ರಯತ್ನ ಅಷ್ಟೆ. ನನ್ನ ಕೈಯಲ್ಲಿ ಇಷ್ಟು ದಿವಸ ಸೀರೆ ಕುಚ್ಚು ವೀಡಿಯೋಸ್ನ ಶೂಟ್ ಮಾಡಿ ನನಗೆ ಅಭ್ಯಾಸ ಇತ್ತು. ಅದೇ ವ್ಲಾಗ್ಗಳನ್ನ ಶೂಟ್ ಮಾಡಿ ನನಗೆ ಅಷ್ಟು ಅಭ್ಯಾಸ ಇರಲ್ಲ. ಸೊ ಚಿಕ್ಕದಾಗಿ ನಾನು ಕಲಿತಾ ಇದ್ದೀನಿ ಇವಾಗ. ಸೊ ನೋಡಿ, ಒಂದಷ್ಟು ಹೂಗಳು ಕಿತ್ಕೊಳ್ತಾ ಇದ್ದೀನಿ, ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂಥದ್ದು. ಸೊ ಇದರಲ್ಲಿ ಒಂದಷ್ಟು ವೆರೈಟೀಸ್ ಹಾಕಿದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲನೂ ತೋರಿಸ್ತೀನಿ ನಿಮಗೆ. ಒಂದು 5-6 ವೆರೈಟಿ ಹಾಕಿದ್ದೀನಿ. ಕೆಲವೊಂದರಲ್ಲಿ ಇನ್ನೂ ಮೊಗ್ಗುಗಳು ಬಿಟ್ಟಿಲ್ಲ, ಒಂದಷ್ಟು ಮೊಗ್ಗುಗಳು ಬಿಟ್ಟು ಕಿತ್ಕೊಂಡಾಯ್ತು. ಸೊ ಇಲ್ಲೇ ನೋಡ್ತಿದ್ದೀರಲ್ವಾ, ಇದು ಚಿಕ್ಕ ಮಲ್ಲಿಗೆ ಹೂ. ಇದು ಗಿಡ ತುಂಬ ಹೂ ಬಿಡುತ್ತೆ. ಅದು ಎಲೆಗಳಿಗಿನ್ನ ಹೂನೇ ಜಾಸ್ತಿ ಇರುತ್ತೆ ಅರಳಿದಾಗ. ನಾವು ಮೊಗ್ಗಲ್ಲೇ ಕಿತ್ಕೊಂಡಾಗ ಅಷ್ಟು ಗೊತ್ತಾಗಲ್ಲ, ನಾವು ಹರಳೋದಕ್ಕೆ ಹಾಗೆ ಬಿಟ್ಟರೆ ಸೊ ಗಿಡ ತುಂಬ ಹೂವಿರುತ್ತೆ. ಸೊ ಇದೆಲ್ಲ ನೀಟಾಗಿ ಕಿತ್ಕೋತೀನಿ. ಇಷ್ಟು ಹೂ ನನಗೆ ಸಿಕ್ಕಿದ್ದು ಇವತ್ತು. ಸೊ ಎಲ್ಲ ಯಾವ್ದ್ಯಾವುದು ಅಂತ ನಾನು ತೋರಿಸ್ತೀನಿ ನಿಮಗೆ ಹೂಗಳು. ಸೊ ನೋಡಿ, ಇದು 7 ಸುತ್ತಿಂದು ಮಲ್ಲಿಗೆ ಹೂ ಇದು. ಹಾಗೆ ಇದು ಕೂಡ ಅಷ್ಟೇ, ಮಲ್ಲಿಗೆ ಹೂನೇ ತುಂಬ ಅರೋಮಾ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದು. ಇದು 7 ಸುತ್ತಿಂದನೇ ನೋಡಿ, ಗುಂಡಿಗೆ ನನ್ನ ಥರನೇ ಇದೆ. ಇದು ಅಷ್ಟೇ ದುಂಡು ಮಲ್ಲಿಗೆ ಹೂವು, ದುಂಡಗಿದೆ ಹೂ. ಇದು ಸ್ವಲ್ಪ ದಪ್ಪ ಬರುತ್ತೆ. ಇದಕ್ಕೆ ನಾವು ಮರಳೆ ಹೂ ಅಂತ ಹೇಳ್ತೀವಿ, ಬಟ್ ಬೆಂಗಳೂರು ಕಡೆ ಆಂಬೂರ್ ಮಲ್ಲಿಗೆ ಹೂ ಅಂತ ಏನೋ ಹೇಳ್ತಾರೆ ಅದನ್ನು. ಸೊ ಇದಿಷ್ಟು ನನಗೆ ಸಿಕ್ಕಿದ್ದು. ಎಲ್ಲ ಕಿತ್ಕೊಂಡು ನಾನು ಕೆಳಗಡೆ ಹೋಗೋಷ್ಟೊತ್ತಿಗೆ ನನ್ನ ಮುಂದೆ ಸಿಂಹ, ನಾನು ಹಿಂದೆ. ಹೀಗೆ ಬಂದು ಆ ಹೂಗಳನ್ನೆಲ್ಲ ನಾನು ರೆಗ್ಯುಲರಾಗಿ ನಮ್ಮ ತುಳಸಿ ಗಿಡಕ್ಕೆ ಹಾಕೋದು. ರೆಗ್ಯುಲರಾಗಿ ಅಂತ ಅಂದರೆ 3 ಡೇಸ್ಗೊಂದ್ಸತಿ ತುಳಸಿ ಗಿಡದ ಸುತ್ತ ಇರೋ ಹೂಗಳನ್ನ ನಾನು ಚೇಂಜ್ ಮಾಡ್ಕೋತೀನಿ. ಅಂದರೆ ಸ್ವಲ್ಪ ಒಣಗ್ದಂಗಾದರೆ ಚೇಂಜ್ ಮಾಡ್ಕೋತೀನಿ. ಹಳೆ ಹೂಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಹೊಸ ಹೂಗಳನ್ನ ಇಡ್ತೀನಿ ತುಳಸಿ ಗಿಡಕ್ಕೆ. ಸೊ ಇದು ನಮ್ಮ ತುಳಸಿ ಗಿಡ.